ಕನ್ಸ್ಟ್ರೈಂಟ್ ಅಂದರೆ ಏನು? ಕನ್ಸ್ಟ್ರೈಂಟ್ಸ್ ಅಂದರೆ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ನಾವು ಇಂಪೋಸ್ ಮಾಡ್ಕೋಬೇಕಾಗುತ್ತೆ. ಸೊ ಆಟ್ರಿಬ್ಯೂಟ್ ಅಥವಾ ಕಾಲಮ್ನಲ್ಲಿ ಇರ್ತಕ್ಕಂಥ ಕೆಲವೊಂದು ವ್ಯಾಲ್ಯೂಸ್ಗಳು ನಾವು ಇದೇ ರೀತಿಯಲ್ಲಿ ಎಂಟ್ರಿ ಮಾಡಬೇಕು, ಇದೇ ರೇಂಜ್ನಲ್ಲಿ ನಾವು ಎಂಟ್ರಿ ಮಾಡಬೇಕು. ಸೊ ಈ ಪರ್ಟಿಕ್ಯುಲರ್ ಕಾಲಮಲ್ಲಿ ಯಾವುದೇ ಕಾರಣಕ್ಕೂ ಖಾಲಿ ಬಿಡಬಾರ್ದು, ನಾಟ್ ನಲ್ ಅನ್ನೋದನ್ನೆಲ್ಲ ನಾವು ಅಪ್ಲೈ ಮಾಡ್ಬೋದು. ಸೊ ಅದನ್ನು ನಾವು ಕನ್ಸ್ಟ್ರೈಂಟ್ ಅಥವಾ ರಿಸ್ಟ್ರಿಕ್ಷನ್ಸ್ ಅಂತ ಹೇಳ್ತೀವಿ. ಸಪೋಸ್ ನಾವು ಯಾವುದನ್ನು ಕೂಡ ಮೆನ್ಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಂದು ಆಟ್ರಿಬ್ಯೂಟ್ ಕೂಡ ನಲ್ ವ್ಯಾಲ್ಯೂನ ಡಿಫಾಲ್ಟ್ ವ್ಯಾಲ್ಯೂ ಆಗಿ ತಗೊಳ್ಬಿಡುತ್ತೆ. ಆದರೆ ಎಲ್ಲ ಆಟ್ರಿಬ್ಯೂಟ್ಗಳು ಕೂಡ ನಲ್ ವ್ಯಾಲ್ಯೂ ತೊಗೊಳ್ಳಲ್ಲ, ಒಂದು ವ್ಯಾಲ್ಯೂ ಬಿಟ್ಟು ಮಾತ್ರ. ಸೊ ಆ ಒಂದು ಆಟ್ರಿಬ್ಯೂಟ್ ಯಾವುದಪ್ಪ ಕನ್ಸ್ಟೆಂಟ್ ಅಂತಂದರೆ ಪ್ರೈಮರಿ ಕೀ ಕನ್ಸ್ಟೆಂಟ್. ಪ್ರೈಮರಿ ಕೀ ಅನ್ನೋ ಒಂದು ಆಟ್ರಿಬ್ಯೂಟ್ ಕಾಲಮ್ನಲ್ಲಿ ಸೊ ಯಾವುದೇ ಕಾರಣಕ್ಕೂ ನಲ್ ವ್ಯಾಲ್ಯೂ ಅನ್ನೋದು ಅಸೈನ್ ಆಗೋದಿಲ್ಲ, ನಲ್ ವ್ಯಾಲ್ಯೂ ಅನ್ನೋದು. ಉಳಿದೆಲ್ಲ ಆಟ್ರಿಬ್ಯೂಟ್ಸ್ ನಾವೇನಾದರೂ ಮೆನ್ಷನ್ ಮಾಡಿಲ್ಲ ಅಂದರೆ ಆಟೋಮೆಟಿಕಲಿ ಸೊ ನಲ್ ಅಂತ ಅಸೈನ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಬಂದು ವೆರಿ ವೆರಿ ಇಂಪಾರ್ಟೆಂಟ್ ಒನ್. ಎಕ್ಸಾಂಪಲ್ ಸಮೇತ ಹೇಳಿದ್ದೇವೆ. ಸೊ ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್ ಓಪನಿಂಗ್ ಬ್ರಾಕೆಟ್. ಸೊ ರೋಲ್ ನಂಬರ್, ದಟ್ ಈಸ್ ದ attribute ನೇಮ್, ಆ್ಯಂಡ್ ಇಂಟ್ ಇಸ್ ಅ ಡೇಟಾ ಟೈಪ್, ಆ್ಯಂಡ್ ಕಾಮಾ ದೇ ಹ್ಯಾವ್ ಗಿವನ್. ಸೊ ಅಲ್ಲಿ ಒಂದು ಕಾಲಮ್ ಕ್ರಿಯೇಟ್ ಆಗಿದೆ, ಒಂದು ಕಾಲಮ್ನ ನೇಮ್ ಮೆನ್ಷನ್ ಮಾಡಿದ್ವಿ, ಡೇಟಾ ಟೈಪ್ ಮೆನ್ಷನ್ ಆಗಿದೆ, ಕಾಮಾ ಅನ್ನೋದು ಒಂದು ಸಪ್ರೇಟರ್. ಮತ್ತು ಇನ್ನೊಂದು ಕಾಲಮ್ ನಾವು ಮೆನ್ಷನ್ ಮಾಡಬೇಕಂದಾಗ ಸೊ ಅಗೇನ್ ವಿ ಕ್ಯಾನ್ ಕಂಟಿನ್ಯೂ ದ ಸೇಮ್ ಲೈನ್, ಅಥವಾ ಇಲ್ಲಾಂದರೆ ವಿ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಲೈನ್. ಸೊ ಅಲ್ಲಿ ಎಸ್ ನೇಮ್ ಅನ್ನೋದು ಸೆಕೆಂಡ್ ಕಾಲಮ್ ನೇಮ್, varchar ಇದು ಒಂದು ಕೂಡ ಡೇಟಾ ಟೈಪು. ಸೊ 20 ಕ್ಯಾರೆಕ್ಟರ್ ಸೈಜನ್ನು ನಾವು ಅಲ್ಲಿ ಕಾಣಬಹುದು, ಕಾಮಾ. ಸೊ ಸೆಕೆಂಡ್ ಕಾಲಮ್ ಅಲ್ಲಿಗೆ ಮುಗಿಯಿತು. ಸೊ ನೆಕ್ಸ್ಟ್ ಮೂರನೇ ಕಾಲಮ್ ಏನಪ್ಪ ಅಂತಂದರೆ ಎಸ್ ಡೇಟ್ ಆಫ್ ಬರ್ತ್, ಸ್ಟೂಡೆಂಟ್ ಡೇಟ್ ಆಫ್ ಬರ್ತ್. ಸೊ ಡೇಟಾ ಟೈಪ್ ಯಾವುದಪ್ಪ ಅಂದರೆ ಡೇಟ್. ಸೊ ನೆಕ್ಸ್ಟ್ ಕಾಮಾ ಆದಮೇಲೆ ಸೊ GUID ಮೀನ್ಸ್ ಗಾರ್ಡಿಯನ್ ID, ಅದನ್ನು ಕ್ಯಾರೆಕ್ಟರ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ, ಕ್ಯಾರೆಕ್ಟರ್ ಡೇಟಾ ಟೈಪ್ 12 ಕ್ಯಾರೆಕ್ಟರ್ ಸೈಜ್. ಸೊ ನೆಕ್ಸ್ಟ್ ಸೊ ಕಾಮಾ ಪ್ರೈಮರಿ ಕೀನ ನಾವಿಲ್ಲಿ ಕನ್ಸ್ಟೆಂಟನ್ನು ಆ್ಯಡ್ ಮಾಡ್ತಾ ಇದ್ವಿ. ಯಾವುದಕ್ಕೆ ಪ್ರೈಮರಿ ಕೀನ ಅಪ್ಲೈ ಮಾಡ್ತಿದ್ದಾರೆ ಅಂದರೆ ರೋಲ್ ನಂಬರ್. ಸೊ ರೋಲ್ ನಂಬರ್ ಅನ್ನೋ ಕಾಲಮ್ಗೆ ಪ್ರೈಮರಿ ಕೀನ ಅಪ್ಲೈ ಮಾಡ್ತಾ ಹೋಗ್ತಾರೆ. ಸೊ ಪ್ರೈಮರಿ ಕೀ ಫಾರ್ ರೋಲ್ ನಂಬರ್ ಕಾಲಮ್. ಸೊ ಇದೆಲ್ಲ ಕನ್ಸ್ಟೆಂಟ್ ಎಲ್ಲ ಬರೆದ ಮೇಲೆ ಸೊ ಕ್ಲೋಸಿಂಗ್ ಬ್ರಾಕೆಟ್ ಹಾಕಿ ಸೆಮಿಕೋಲನ್ ಹಾಕ್ಬಿಟ್ಟು ಎಂಟರ್ ಕೀನ ಪ್ರೆಸ್ ಮಾಡಿದ್ರೆ ಕ್ವೈರಿ ಓಕೆ ಅನ್ನೋ ಒಂದು ಮೆಸೇಜ್ ಬರುತ್ತೆ. ಸೊ ಇಲ್ಲಿ 0 ರೋ ಅಫೆಕ್ಟೆಡ್ ಅಂತ ಬರುತ್ತೆ. ನಾವು ಇಲ್ಲಿ ಕೇವಲ ಟೇಬಲನ್ನು ಕ್ರಿಯೇಟ್ ಮಾಡಿದ್ವಿ, ಯಾವುದೇ ರೋನ ಕ್ರಿಯೇಟ್ ಮಾಡಿಲ್ಲ. ಸೊ ಇಲ್ಲಿಗೆ ಬಂದರೆ ನೋಟಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್, ಕಾಮಾ ಅನ್ನೋದು ಇಟ್ ಈಸ್ ಯೂಸ್ಡ್ ಟು ಸಪ್ರೇಟ್ 2 ಆಟ್ರಿಬ್ಯೂಟ್ಸ್. 2 ಕಾಲಮ್ಗಳನ್ನು ಸಪ್ರೇಟ್ ಅಂತ ತೋರಿಸೋದಕ್ಕೆ ಬಳಸುವಂಥ ಒಂದು ಸೈನ್ ಅಥವಾ ಸಿಂಬಲ್ ಅಂತ ಹೇಳ್ತೀವಿ. ಆ್ಯಂಡ್ ಈಚ್ ಸ್ಟೇಟ್ಮೆಂಟ್ ಟರ್ಮಿನೇಟ್ಸ್ ವಿತ್ ಸೆಮಿಕೋಲನ್. ಪ್ರತಿಯೊಂದು ಸ್ಟೇಟ್ಮೆಂಟು ಕೊನೆ ಭಾಗದಲ್ಲಿ ಸೆಮಿಕೋಲನಿಂದನೇ ಎಂಡ್ ಆಗಬೇಕು. ಆ್ಯಂಡ್ ದ ಆರೋ ಮಾರ್ಕ್, ಇದನ್ನು ನಾವು ಇಂಟ್ರಾಕ್ಟಿವ್ ಕಂಟಿನ್ಯೂಯೇಷನ್ ಪ್ರಾಂಪ್ಟ್ ಅಂತ ಕರಿತೀವಿ. ಸೊ ನಾವಿಲ್ಲಿ ಪ್ರೀವಿಯಸ್ ಮೆಸೇಜಲ್ಲಿ ನೋಡಿದ ಹಾಗೆ ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್ ಓಪನಿಂಗ್ ಪ್ಯಾರಂಥಿಸಿಸ್ ಆದಮೇಲೆ ಎಂಟರ್ ಪ್ರೆಸ್ ಮಾಡಿಬಿಡ್ತೀವಿ. ಸೊ ಅದಾದ ನೆಕ್ಸ್ಟ್ ಲೈನಲ್ಲಿ ನಮಗೆ ಆರೋ ಮಾರ್ಕ್ ಬರುತ್ತೆ. ಅದು ಮೆಸೇಜ್ ಏನಂತ ಹೇಳುತ್ತೆ ಅಂದರೆ ಇನ್ನೂ ಕಂಟಿನ್ಯೂಷನ್ ಇದೆ, ಕಮ್ಯಾಂಡ್ ಅಥವಾ ಸ್ಟೇಟ್ಮೆಂಟು ಇನ್ನೂ ಕಂಟಿನ್ಯೂಷನ್ ಇದೆ ಅನ್ನೋದು ನಮಗೆ ಸೂಚಿಸ್ತಾ ಹೋಗುತ್ತೆ. ಸೊ ಅದನ್ನು ನಾವು ಇಂಟರಾಕ್ಟಿವ್ ಕಂಟಿನ್ಯೂಯೇಷನ್ ಪ್ರಾಂಪ್ಟ್ ಅಂದರೆ ಇದು ಮೆಸೇಜ್. ಇಫ್ ಯು ಎಂಟರ್ ಆ್ಯನ್ ಅನ್ಫಿನಿಶ್ಡ್ ಸ್ಟೇಟ್ಮೆಂಟ್, ನಾವು ಅಕಸ್ಮಾತ್ ಯಾವುದೇ ರೀತಿಯಾದಂಥ ಸೆಮಿಕೋಲನ್ ಕೊಡೋದೆ ಹಾಗೆ ನಾವು ಬಿಡ್ತಾ ಇದ್ದರೆ ಸೊ ದ SQL ಶೆಲ್ ವಿಲ್ ವೆಯ್ಟ್ ಫಾರ್ ಅಸ್ ಟು ಎಂಟರ್ ರೆಸ್ಟ್ ಆಫ್ ದ ಸ್ಟೇಟ್ಮೆಂಟ್. ಸೊ ಅದು ಮುಂದಕ್ಕೆ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಹೋಗುತ್ತೆ. ಎಲ್ಲಿವರೆಗೂ ವೆಯ್ಟ್ ಮಾಡುತ್ತೆ ಅಂದರೆ ಸೊ ನಾವುಗಳು ಅಲ್ಲಿಗೆ ಸ್ಟೇಟ್ಮೆಂಟ್ ಬರೆಯುವವರೆಗೂ ಕೂಡ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಿಲ್ಲ. ಸೊ ದಟ್ ಈಸ್ ವಾಟ್ ಅನ್ಫಿನಿಶ್ಡ್ ಸ್ಟೇಟ್ಮೆಂಟ್ ಅಂತ ವೆಯ್ಟ್ ಮಾಡ್ತಾ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಡಿಸ್ಕ್ರೈಬ್ ಟೇಬಲ್. ಸೊ ಈ ಕಮಾಂಡು ಅಥವಾ ಈ ಸ್ಟೇಟ್ಮೆಂಟ್ ಏನಕ್ಕೆ ಅನುಕೂಲ ಆಗುತ್ತೆ ಅಂದರೆ ಟು ವೀವ್ ದ ಸ್ಟ್ರಕ್ಚರ್ ಆಫ್ ಆ್ಯನ್ ಆಲ್ರೆಡಿ ಕ್ರಿಯೇಟ್ ಟೇಬಲ್. ಈಗಾಗಲೇ ಕ್ರಿಯೇಟ್ ಆಗಿರ್ತಕ್ಕಂಥ ಟೇಬಲ್ನ ಒಂದು ಸ್ಟ್ರಕ್ಚರ್, ರಚನೆ ಹೇಗಿರುತ್ತೆ, ಆ ಟೇಬಲ್ನಲ್ಲಿ ಏನೆಲ್ಲ ಆಟ್ರಿಬ್ಯೂಟ್ಸ್ ಇದ್ದಾವೆ, ಅದರ ಡೇಟಾ ಟೈಪ್ಸ್ ಏನೆಲ್ಲ ಕೊಟ್ಟಿದ್ದಾರೆ, ಡಿಫಾಲ್ಟ್ ವ್ಯಾಲ್ಯೂಸ್ ಏನು ಮೆನ್ಷನ್ ಆಗಿದೆ, ನಲ್ ವ್ಯಾಲ್ಯೂಸ್ ಅಂತ ಏನಾದ್ರು ಮೆನ್ಷನ್ ಆಗಿದೆಯಾ, ಇದೆಲ್ಲವೂ ಕೂಡ ನಾವು ಇಲ್ಲಿ ಕಾಣ್ಬೋದು. ಈ ಒಂದು ಸ್ಟೇಟ್ಮೆಂಟ್ನ ಬರೀಬೇಕು ಅಂತಂದರೆ ಸೊ ಸಿಂಟ್ಯಾಕ್ಸನ್ನು ನಾವು ಈ ರೀತಿ ಬರೀಬೇಕಾಗುತ್ತೆ. ಡಿಸ್ಕ್ರೈಬ್ ಅನ್ನೋದು ಕಂಪ್ಲೀಟ್ ವರ್ಡ್ ಆದರೂ ಬರೀಬೋದು, ಇಲ್ಲ ಅಂದರೆ DESC ಅಂತ ಬರೆದು ಟೇಬಲ್ ನೇಮನ್ನು ಮೆನ್ಷನ್ ಮಾಡಿದ್ರೆ ಸೊ ಅದು ಡಿಸ್ಕ್ರೈಬ್ ಟೇಬಲ್ ಕಮಾಂಡ್ ಆಗುತ್ತೆ. ಸೊ ಈ ರೀತಿಯಾದಂಥ ಒಂದು ಸ್ಯಾಂಪಲ್ ಟೇಬಲ್ ಫಾರ್ಮೆಟ್ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಆಲ್ಟರ್ ಟೇಬಲ್ ಅಂತ ಹೇಳ್ಬೋದು. ಈ ಆಲ್ಟರ್ ಟೇಬಲ್ ಸ್ಟೇಟ್ಮೆಂಟ್ ಏನಕ್ಕಪ್ಪ ಬರ್ತದೆ ಅಂದರೆ ಟು ಆ್ಯಡ್ ಆರ್ ರಿಮೂವ್ ಆ್ಯನ್ ಆಟ್ರಿಬ್ಯೂಟ್, ಅಂದರೆ ಇರ್ತಕ್ಕಂಥ ಟೇಬಲ್ಗೆ ಆಟ್ರಿಬ್ಯೂಟನ್ನು ಆ್ಯಡ್ ಮಾಡ್ಬೋದು, ಅಂದರೆ ಕಾಲಮ್ನ ಆ್ಯಡ್ ಮಾಡ್ಬೋದು, ಅಥವಾ ಬೇಡ ಅಂತಂದರೆ ಆ ಕಾಲಮ್ನ ತೆಗಿಬಹುದು. ಅಥವಾ ವಿ ಕ್ಯಾನ್ ಯೂಸ್ ದಿಸ್ ಆಲ್ಟರ್
ಸ್ಟೇಟ್ಮೆಂಟ್ ಟು ಮಾಡಿಫೈ ದ ಡೇಟಾ ಟೈಪ್. ನಾವು ಯಾವುದೋ ಒಂದು ಪರ್ಟಿಕ್ಯುಲರ್ ಡೇಟಾ ಟೈಪನ್ನು ಚೇಂಜ್ ಮಾಡಬೇಕಾಗುತ್ತೆ. ಸೊ ಇನ್ ಕೇಸ್ ಇಫ್ ಯು ವಾಂಟ್ ಚೇಂಜ್ ದ ಡೇಟಾ ಟೈಪ್ ವಿ ಕ್ಯಾನ್ ಯೂಸ್ ದಿಸ್ ಆಲ್ಟರ್ ಕಮ್ಯಾಂಡ್. ಅಕಸ್ಮಾತ್ ಇನ್ನೊಂದಷ್ಟು ಕಂಡೀಷನ್ಸ್ ಅಥವಾ ಕನ್ಸ್ಟೆಂಟ್ನ ನಾವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ವಿ ಕ್ಯಾನ್ ಯೂಸ್ ದಿಸ್ ಆಲ್ಟರ್ ಕಮ್ಯಾಂಡ್. ನೆಕ್ಸ್ಟ್ ಇಲ್ಲಿ ಒಂದು ಸ್ಯಾಂಪಲ್ ಕೊಟ್ಟಿದ್ದಾರೆ. ಪ್ರೈಮರಿ ಕೀನ ಯಾವ ರೀತಿ ಆ್ಯಡ್ ಮಾಡ್ತಾ ಹೋಗ್ತಾರೆ. ಪ್ರೈಮರಿ ಕೀನ ನಾವು ಆ್ಯಡ್ ಮಾಡಬೇಕು ಅಂತಂದರೆ ಸಿ ಆಲ್ಟರ್ ಟೇಬಲ್ ದೆನ್ ಗಾರ್ಡಿಯನ್. ಸೊ ಆಲ್ಟರ್ ಟೇಬಲ್ ಗಾರ್ಡಿಯನ್. ಸೊ ಗಾರ್ಡಿಯನ್ ಅನ್ನೋದು ಟೇಬಲ್ ನೇಮ್ ಆಗುತ್ತೆ. ಆ್ಯಡ್ ಪ್ರೈಮರಿ ಕೀ ಟು ದಟ್ ಪರ್ಟಿಕ್ಯುಲರ್ GUID, ದಟ್ ಈಸ್ ಗಾರ್ಡಿಯನ್ ID ಕಾಲಮ್. ಸೊ ಈ ರೀತಿ ನಾವು ಪ್ರೈಮರಿ ಕೀನ ಆ್ಯಡ್ ಮಾಡಬಹುದು. ಸೊ ನಾವು ಇದೇ ಪ್ರೈಮರಿ ಕೀನ ನಾವು ಕಾಂಪೋಸಿಟ್ ಕೀ ಆಗಿ ಯಾವ ರೀತಿ ಬದಲಾಯಿಸ್ತೀವಿ ಅಂತಂದರೆ, ಸೊ ಕಾಂಪೋಸಿಟ್ ಕೀ ಅನ್ನೋದು ಇಟ್ ಇಸ್ ಮೇಡಪ್ ಆಫ್ 2 ಆಟ್ರಿಬ್ಯೂಟ್ಸ್. 2 ಕಾಲಮ್ಗಳಿಗೆ ಅಪ್ಲೈ ಆಗೋ ರೀತಿಯಲ್ಲಿ ಪ್ರೈಮರಿ ಕೀ ಅಪ್ಲೈ ಆಗೋ ರೀತಿಯಲ್ಲಿ ನಾವು ಬರೆದ್ರೆ ಆವಾಗ ನಾವು ಪ್ರೈಮರಿ ಕೀನ ಕಾಂಪೋಸಿಟ್ ಕೀ ಅಂತ ಕರಿತೀವಿ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಆಲ್ಟರ್ ಟೇಬಲ್ ಅಟೆಂಡೆನ್ಸ್, ಆ್ಯಡ್ ಪ್ರೈಮರಿ ಕೀ, ವಿತಿನ್ ಬ್ರಾಕೆಟ್ ಹಿಯರ್ ದೇ ಹ್ಯಾವ್ ಗಿವನ್ 2 ಆಟ್ರಿಬ್ಯೂಟ್ಸ್. ಅಟೆಂಡೆನ್ಸ್ ಡೇಟ್ ಅಂತ ಒಂದು ಆಟ್ರಿಬ್ಯೂಟ್ ಇದೆ ಆ್ಯಂಡ್ ರೋಲ್ ನಂಬರ್. ಈ ರೀತಿ 2 ಕಾಲಮ್ನ ನಾವೇನಾದರೂ ಒಟ್ಟಿಗೆ ಸೇರಿ ಪ್ರೈಮರಿ ಕೀನ ಅಪ್ಲೈ ಮಾಡಿದ್ರೆ ಆಗ ನಾವು ಆ ಪ್ರೈಮರಿ ಕೀನ ಕಾಂಪೋಸಿಟ್ ಕೀ ಅಂತ ಕರಿಬೋದು. ನೆಕ್ಸ್ಟ್, ಸೊ ಫಾರಿನ್ ಕೀ ಅನ್ನೋದು ಯಾವ ರೀತಿ ನಾವು ಅಪ್ಲೈ ಮಾಡ್ಬೋದು. ಸೊ ಫಾರಿನ್ ಕೀ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ಪಾಯಿಂಟ್ಸ್ ನಾವು ನೆನ್ಪಿಡಬೇಕಾಗುತ್ತೆ. ರೆಫರೆನ್ಸ್ಡ್ ರಿಲೇಷನ್ ಮಸ್ಟ್ ಬಿ ಆಲ್ರೆಡಿ ಕ್ರಿಯೇಟೆಡ್. ನಾವು ಯಾವುದೋ ಒಂದನ್ನು ರೆಫರೆನ್ಸ್ ಆಗಿ ತೊಗೊಳ್ಬೇಕು ಅಂತ ಅಂದಾಗ ಆ ರೆಫರೆನ್ಸ್ ಆಗಿ ತೊಗೊಳ್ಬೇಕಾಗಿರ್ತಕ್ಕಂಥ ಟೇಬಲ್ ಕ್ರಿಯೇಟ್ ಆಗಿರಬೇಕು. ಮಸ್ಟ್ ಬಿ ಎ ಪಾರ್ಟ್ ಆಫ್ ದ ಪ್ರೈಮರಿ ಕೀ ಆಫ್ ದ ರೆಫರೆನ್ಸ್ಡ್ ರಿಲೇಷನ್. ಸೊ ರೆಫರೆನ್ಸ್ಡ್ ರಿಲೇಷನ್ ಒಂದು ಕಾಲಮ್ ಅಥವಾ ಒಂದು ಆಟ್ರಿಬ್ಯೂಟ್ ಪ್ರೈಮರಿ ಕೀ ಆಗಿ ಆಲ್ರೆಡಿ ಡಿಫೈನ್ ಆಗಿರಬೇಕು. ಸೊ ದೆನ್ ಡೇಟಾ ಟೈಪ್ಸ್ ಆ್ಯಂಡ್ ದ ಸೈಜ್ ಆಫ್ ರೆಫರೆನ್ಸ್ಡ್ ಆ್ಯಂಡ್ ರೆಫರೆನ್ಸಿಂಗ್ ಆಟ್ರಿಬ್ಯೂಟ್ಸ್ ಮಸ್ಟ್ ಬಿ ದ ಸೇಮ್. ಸೊ ನಾವು ರೆಫರೆನ್ಸ್ ತೊಗೊಳ್ಳುವಂಥ ಟೇಬಲ್ನಲ್ಲಿ ಇರ್ತಕ್ಕಂಥ ಆಟ್ರಿಬ್ಯೂಟ್ನ ಡೇಟಾ ಟೈಪು ಮತ್ತು ಅದರ ಸೈಜು, ಮತ್ತು ಫಾರಿನ್ ಕೀ ಮಾಡೋದಕ್ಕೆ ಹೊರಟಿರತಕ್ಕಂಥ ಆಟ್ರಿಬ್ಯೂಟ್ನ ಡೇಟಾ ಟೈಪ್ ಮತ್ತು ಸೈಜು ಎರಡು ಕೂಡ ಸೇಮ್ ಇರಬೇಕು. ಈ 3 ಪಾಯಿಂಟ್ಸ್ನ ನಾವು ಕರೆಕ್ಟಾಗಿ ಫಾಲೋ ಮಾಡಿದ್ದೆ ಅದರಲ್ಲಿ ವಿ ಕ್ಯಾನ್ ಅಪ್ಲೈ ದಿಸ್ ಫಾರಿನ್ ಕೀನ ನಾವು ಅಪ್ಲೈ ಮಾಡ್ಬೋದು. ಇಲ್ಲಿ ಸಿಂಟ್ಯಾಕ್ಸ್ ಕೊಟ್ಟಿರೋ ಪ್ರಕಾರ, ಸೊ ಆಲ್ಟರ್ ಟೇಬಲ್ ನೇಮ್, ಆ್ಯಡ್ ಫಾರಿನ್ ಕೀ, ದೆನ್ ವಿತಿನ್ ಬ್ರಾಕೆಟ್ ಆಟ್ರಿಬ್ಯೂಟ್ ಯಾವ ಒಂದು ಕಾಲಮ್ಗೆ ಫಾರಿನ್ ಕೀ ಆಗಬೇಕು ಅದನ್ನು ಬರೀಬೇಕು ಆಗುತ್ತೆ. ರೆಫರೆನ್ಸಸ್ ಅದು ಒಂದು ರಿಸರ್ವ್ ವರ್ಡ್. ರೆಫರೆನ್ಸ್ಡ್ ಟೇಬಲ್ ನೇಮ್, ಯಾವ ಟೇಬಲಿಂದ ನಾವು ರೆಫರೆನ್ಸ್ ತೊಗೊಂಡಿದ್ದೀವಿ, ಆ್ಯಂಡ್ ದ್ಯಾಟ್ ಪರ್ಟಿಕ್ಯುಲರ್ ಆಟ್ರಿಬ್ಯೂಟ್ ನೇಮ್. ಸೊ ಈ ರೀತಿಯ ಸಿಂಟ್ಯಾಕ್ಸ್ ನಾವು ಫಾಲೋ ಮಾಡಿದರೆ ಖಂಡಿತ ಫಾರಿನ್ ಕೀನ ಅಪ್ಲೈ ಮಾಡ್ಬೋದು. ಸೊ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಆಲ್ಟರ್ ಟೇಬಲ್ ಸ್ಟೂಡೆಂಟ್. ಸೊ ಸ್ಟೂಡೆಂಟ್ ಅನ್ನೋ ಟೇಬಲ್ಗೆ ಆ್ಯಡ್ ಫಾರಿನ್ ಕೀ. ಸೊ ಫಾರಿನ್ ಕೀನ ಆ್ಯಡ್ ಮಾಡಬೇಕು. ಯಾವುದು ಫಾರಿನ್ ಕೀನ ಆ್ಯಡ್ ಮಾಡ್ತಿದ್ದಾರೆ ಅಂದರೆ ಗಾರ್ಡಿಯನ್ ID ಅನ್ನೋ ಫಾರಿನ್ ಕೀನ ಆ್ಯಡ್ ಮಾಡ್ತಿದ್ದಾರೆ. ರೆಫರೆನ್ಸ್ ಎಲ್ಲಿಂದ ಬಂದಿದೆ ಅಂದರೆ ಗಾರ್ಡಿಯನ್ ID, ಗಾರ್ಡಿಯನ್ ಟೇಬಲ್ನಲ್ಲಿ ಇರ್ತಕ್ಕಂಥ ಗಾರ್ಡಿಯನ್ ID ಆಟ್ರಿಬ್ಯೂಟನ್ನು ರೆಫರೆನ್ಸ್ ಆಗಿ ತೊಗೊಂಡಿದ್ದಾರೆ. ಸೊ ಹೀಗೆ ನಾವು ಫಾರಿನ್ ಕೀನ ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಆ್ಯಡಿಂಗ್ ಕನ್ಸ್ಟ್ರೈಂಟ್ ಯುನಿಕ್. ಯುನಿಕ್ ಅನ್ನೋ ಕನ್ಸ್ಟ್ರೈಂಟನ್ನು ಯಾವ ರೀತಿ ಆ್ಯಡ್ ಮಾಡ್ತಾರೆ. ಯುನಿಕ್ ಅಂದರೆ ಏನು? ವಿಚ್ ಮೀನ್ಸ್ ನೋ 2 ವ್ಯಾಲ್ಯೂಸ್ ಇನ್ ದ್ಯಾಟ್ ಕಾಲಮ್ ಶುಡ್ ಬಿ ದ ಸೇಮ್. ಯಾವುದೋ ಒಂದು ಕಾಲಮ್ನಲ್ಲಿ ವ್ಯಾಲ್ಯೂಸ್ ಏನಾದರೂ ರಿಪೀಟ್ ಆದರೆ 2 ಟೈಮ್ಸ್ ಏನಾದ್ರು ರಿಪೀಟ್ ಆಗಿದ್ರೆ, ಡೂಪ್ಲಿಕೇಶನ್ ಆಗಿದ್ರೆ ಅದು ನಾವು ಬರಬಾರ್ದು. ಯುನಿಕ್ ಅನ್ನೋಗೆ ಇರಬೇಕು. ಸೊ ಡಿಫ್ರೆಂಟ್ ಆಗಿ ಇರಬೇಕು ಅನ್ನೋದನ್ನು ಅಪ್ಲೈ ಮಾಡಬೇಕಾಗತ್ತೆ. ಸೊ ಇದನ್ನು ಆ್ಯಡ್ ಮಾಡೋದಕ್ಕೆ ವಿ ಕ್ಯಾನ್ ಯೂಸ್ ಆಲ್ಟರ್ ಕಮ್ಯಾಂಡ್. ಆಲ್ಟರ್ ಟೇಬಲ್ ನೇಮ್, ಆ್ಯಡ್ ಯುನಿಕ್ ಆ್ಯಂಡ್ ದ ಕಾಲಮ್ ನೇಮ್ ದಟ್ ಇಸ್ ಆಟ್ರಿಬ್ಯೂಟ್ ನೇಮ್ ಬರೀಬೇಕಾಗುತ್ತೆ. ನೆಕ್ಸ್ಟ್, ಆ್ಯಡ್ ಆ್ಯನ್ ಆಟ್ರಿಬ್ಯೂಟ್ ಟು ದ ಎಕ್ಸಿಸ್ಟಿಂಗ್ ಟೇಬಲ್. ಈಗ ಆಲ್ರೆಡಿ ಒಂದು ಟೇಬಲ್ ಕ್ರಿಯೇಟ್ ಮಾಡಿರ್ತೀವಿ, ಅದಕ್ಕೆ ಒಂದು ಎಕ್ಸ್ಟ್ರಾ ಕಾಲಮ್ನ ಹಾಕಬೇಕು, ಎಕ್ಸ್ಟ್ರಾ ಆಟ್ರಿಬ್ಯೂಟ್ನ ಆ್ಯಡ್ ಮಾಡಬೇಕು ಅಂದರೆ ಸೊ ಆಲ್ಟರ್ ಟೇಬಲ್ ನೇಮ್, ಆ್ಯಡ್ ಆಟ್ರಿಬ್ಯೂಟ್ ನೇಮ್ ಆ್ಯಂಡ್ ಡೇಟಾ ಟೈಪ್. ಸೊ ಡೇಟಾ ಟೈಪ್ ಕೂಡ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್, ಮಾಡಿಫೈ ದ ಡೇಟಾ ಟೈಪ್. ಆಲ್ರೆಡಿ ಕ್ರಿಯೇಟ್ ಆಗಿರೋ ಡೇಟಾ ಟೈಪ್ ಅಥವಾ ಟೇಬಲಲ್ಲಿ ಡೇಟಾ ಟೈಪನ್ನು ಯಾವ ರೀತಿ ಬದಲಾಯಿಸಬೇಕು, ಚೇಂಜ್ ಮಾಡಬೇಕು ಅಂದರೆ ಆಲ್ಟರ್ ಕಮ್ಯಾಂಡ್, ಟೇಬಲ್ ನೇಮ್, modify word, then attribute, then data type. ಸೊ ಈ ರೀತಿ ನಾವು ಕಾಲಮ್ ನೇಮ್ ಬರೆದು ಅದರ ಡೇಟಾ ಟೈಪನ್ನು ಮಾಡಿಫೈ ಅಂತ ಬರೆದು ತೊಗೊಳ್ಬೇಕಾಗುತ್ತೆ. ನೆಕ್ಸ್ಟ್, ಮಾಡಿಫೈ ಕನ್ಸ್ಟ್ರೈಂಟ್. ಕಂಡೀಷನ್ನ ಹೇಗೆ ಚೇಂಜ್ ಮಾಡ್ಬೋದು? ವಿ ಕ್ಯಾನ್ ಚೇಂಜ್ ಆ್ಯಂಡ್ ಆಟ್ರಿಬ್ಯೂಟ್ಸ್ ಕನ್ಸ್ಟ್ರೈಂಟ್ ಫ್ರಮ್ ನಲ್ ಟು ನಾಟ್ ನಲ್. ನಲ್ ಇದ್ದರೆ ಅದನ್ನು ನಾಟ್ ನಲ್ ಅಂತ ಕೂಡ ನಾವು ಆಲ್ಟರ್ ಮಾಡ್ಬೋದು. ಸೊ ಆಲ್ಟರ್ ಟೇಬಲ್ ನೇಮ್,
ಮಾಡಿಫೈ ಆಟ್ರಿಬ್ಯೂಟ್ ಡೇಟಾ ಟೈಪ್ ನಾಟ್ ನಲ್. ಸೊ ಯಾವ ಒಂದು ಕಾಲಮ್ನಲ್ಲಿ ಇರ್ತಕ್ಕಂಥ ಡೇಟಾ ಟೈಪು ಅದನ್ನು ಮೆನ್ಷನ್ ಮಾಡಿ. ಸೊ ಅದೇನಾದರೂ ನಾಟ್ ನಲ್ ಅಂತ ಆಗಿದ್ರೆ ಅದರ ನಾಟ್ ನಲ್ ಅಂತ ನಾವು ಮಾಡಿಫೈ ಮಾಡ್ಬೋದು. ನಾವು ಆ್ಯಡ್ ಎ ಡಿಫಾಲ್ಟ್ ವ್ಯಾಲ್ಯೂ ಟು ಆ್ಯನ್ ಆಟ್ರಿಬ್ಯೂಟ್. ಸೊ ಯಾವುದೋ ಒಂದು ಆಟ್ರಿಬ್ಯೂಟ್ಗೆ ಅಥವಾ ಕಾಲಮ್ಗೆ ಡಿಫಾಲ್ಟ್ ವ್ಯಾಲ್ಯೂನ ನಾವು ಅಸೈನ್ ಮಾಡೋದು ಹೇಗೆ? ಆಲ್ಟರ್ ಟೇಬಲ್ ನೇಮ್, ಮಾಡಿಫೈ ಆಟ್ರಿಬ್ಯೂಟ್ ಡೇಟಾ ಟೈಪ್ ಡಿಫಾಲ್ಟ್. ಸೊ ಅದಾದ ನೆಕ್ಸ್ಟ್ ಸ್ಟೆಪ್ನಲ್ಲಿ ಡಿಫಾಲ್ಟ್ ವ್ಯಾಲ್ಯೂ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ನಾವು ಒಂದಷ್ಟು ಆಲ್ಟರ್ ಕಮಾಂಡ್ ಬಳಸ್ಕೊಂಡು ನಾವು ಅಪ್ಲೈ ಮಾಡ್ತಾ ಹೋಗ್ಬೋದು. ರಿಮೂವ್ ಆ್ಯಂಡ್ ಆಟ್ರಿಬ್ಯೂಟ್ ಅಂದರೆ ಈ ರಿಮೂವ್ ಕಮಾಂಡ್ ಏನಕ್ಕೆ ಅಥವಾ ರಿಮೂವ್ ಸ್ಟೇಟ್ಮೆಂಟ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಸೊ ಆಲ್ಟರ್ ಟೇಬಲ್ ನೇಮ್ ಡ್ರಾಪ್ ಆಟ್ರಿಬ್ಯೂಟ್. ಒಂದು ಪರ್ಟಿಕ್ಯುಲರ್ ಕಾಲಮ್ನ ನಾವು ಡಿಲೀಟ್ ಮಾಡಬೇಕು ಅಂದಾಗ ಐ ಕ್ಯಾನ್ ಯೂಸ್ ಡ್ರಾಪ್, ರೈಟ್? ಸೊ ಆಲ್ಟರ್ ಟೇಬಲ್ ನೇಮ್ ಡ್ರಾಪ್ ಆಟ್ರಿಬ್ಯೂಟ್. ರಿಮೂವ್ ಪ್ರೈಮರಿ ಕೀ ಫ್ರಮ್ ದ ಟೇಬಲ್. ಪ್ರೈಮರಿ ಕೀನೇ ನಾವು ತೆಗಿಬೇಕು, ಆ ಕನ್ಸ್ಟೆಂಟ್ ನಾವು ಟೇಬಲಿಂದ ತೆಗೆದುಹಾಕಬೇಕು ಅಂದಾಗ ಆಲ್ಟರ್ ಟೇಬಲ್ ನೇಮ್ ಡ್ರಾಪ್ ದ ಪ್ರೈಮರಿ ಕೀ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಡ್ರಾಪ್ ಸ್ಟೇಟ್ಮೆಂಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್. ಡ್ರಾಪ್ ಸ್ಟೇಟ್ಮೆಂಟ್ ಟು ರಿಮೂವ್ ಎ ಡೇಟಾಬೇಸ್ ಆರ್ ಟೇಬಲ್ ಪರ್ಮನೆಂಟ್ಲಿ ಫ್ರಮ್ ದ ಸಿಸ್ಟಮ್. ಈ ಒಂದು ಸ್ಟೇಟ್ಮೆಂಟ್ ಏನಕ್ಕೆ ಬಳಸ್ತಾರೆ ಅಂತಂದರೆ, ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿರುವಂಥ ಡೇಟಾಬೇಸ್ ಆಗಿರ್ಬೋದು ಅಥವಾ ಟೇಬಲ್ ಆಗಿರ್ಬೋದು, ಅದನ್ನು ಪರ್ಮನೆಂಟಾಗಿ ನಾವು ರಿಮೂವ್ ಮಾಡಬೇಕು ಸಿಸ್ಟಮಿಂದ ಅಂತ ಅಂದಾಗ ಡ್ರಾಪ್ ಕಮಾಂಡ್ ಅಥವಾ ಡ್ರಾಪ್ ಸ್ಟೇಟ್ಮೆಂಟ್ನ ಬಳಸಬೇಕಾಗುತ್ತೆ. ಇದನ್ನು ನಾವು ಒಂದು ಬಾರಿ ನಾವು ಎಕ್ಸಿಕ್ಯೂಟ್ ಮಾಡಿದ್ದೆ ಆದರೆ ಸೊ ಮತ್ತೆ ನಾವು